गजाननं भूतगणादिसेवितं कपित्तजम्बोफलसारभक्षकम् उमासुतं शोकविनाशकारणं नमामि ವಿಘ್ನೇಶ್ವರಪಾದಪಂಕಜಂ. ಶ್ರೀ ಗಣೇಶಾಯ ನಮಃ. ಎಲ್ಲರಿಗೂ ಅಂಗಾರಕ ಸಂಕಷ್ಟಿ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು. ಇವತ್ತು ಅಂಗಾರಕ ಸಂಕಷ್ಟಿ. ಅಂಗಾರಕ ಸಂಕಷ್ಟಿ ಅಂದರೆ ಮಂಗಳವಾರ ದಿನ ಯಾವತ್ತು ಸಂಕಷ್ಟಿ ಬರುತ್ತೋ ಆವತ್ತು ಅಂಗಾರಕ ಸಂಕಷ್ಟಿ ಅಂತ ಹೇಳ್ತಾರೆ. ವರ್ಷದಲ್ಲಿ ಎರಡು ಸರಿ ಮಂಗಳವಾರ ದಿನ ಸಂಕಷ್ಟಿ ಬರುತ್ತೆ. ಅಂದರೆ ವರ್ಷದಲ್ಲಿ 2 ಸರಿ ಸಂಕಷ್ಟಿ ಬಂದಾಗ, ಅದು ಮಂಗಳವಾರ ಬಂದಾಗ ಅಂಗಾರಕ ಸಂಕಷ್ಟಿ ಅಂತ ಹೇಳಲಾಗುತ್ತದೆ. ಅಂಗಾರಕ ಸಂಕಷ್ಟಿ ಚತುರ್ಥಿಯು ಮಂಗಳವಾರದಿಂದ ಬರುವುದರಿಂದ ಗಣೇಶನ ವಿಶೇಷ ದಿನವಾಗಿರುತ್ತದೆ. ಇದು ಸಾಮಾನ್ಯ ಸಂಕಷ್ಟಿ ಚತುರ್ಥಿಗಿಂತ ಹೆಚ್ಚಿದಾಗಿ ಶ್ರೇಷ್ಠವಾಗಿರುತ್ತದೆ. ಈ ದಿನ ಗಣೇಶನ ಆರಾಧನೆ, ಉಪವಾಸ ಮತ್ತು ಪೂಜೆ ಮಾಡೋದರಿಂದ ಜೀವನದ ಎಲ್ಲ ಕಷ್ಟಗಳು ನಿವಾರಣೆ ಆಗುತ್ತವೆ. ಆರೋಗ್ಯ ಸಮಸ್ಯೆಗಳು ಹಾಗೂ ನಮಗೆ ಜ್ಞಾನ ಸಂಪತ್ತು ವೃದ್ಧಿಯಾಗುತ್ತದೆ, ಸಂತೋಷ ಸಮೃದ್ಧಿ ಪ್ರಾಪ್ತಿಯಾಗುತ್ತದೆ ಅಂತ ಹೇಳಲಾಗುತ್ತದೆ. ಇದು ಅಂಗಾರಕ ಸಂಕಷ್ಟಿಯನ್ನು ನಾವು ವರ್ಷದಲ್ಲಿ 2 ದಿನ ಏನು ಬರುತ್ತಲ್ವ, ಮಂಗಳವಾರ ದಿನ ಏನು ಪೂಜೆ ನಾವು ಮಾಡ್ತೀವಿ, ಆರಾಧನೆ ಮಾಡ್ತೀವಿ, ವರ್ಷದಲ್ಲಿ 12 ಸಂಕಷ್ಟಿ ಮಾಡಿದಷ್ಟು ಫಲ ಈ ಅಂಗಾರಕ ಸಂಕಷ್ಟಿ ಮಾಡಿದ ಒಂದು ಪುಣ್ಯ ನಮಗೆ ಲಭಿಸುತ್ತದೆ. ಅಂದರೆ ನಾವು ವರ್ಷದಲ್ಲಿ 2 ದಿನ ಅಂದರೆ ಏನು ಮಂಗಳವಾರ ಅಂಗಾರಕ ಬಂದಿರುತ್ತಲ್ವ, ಅದು ಪೂರಾ ವರ್ಷ ನಾವು ಸಂಕಷ್ಟಿ ಚತುರ್ಥಿ ಮಾಡಲಿಕ್ಕೆ ಆಗಿಲ್ಲ ಅಂದರೂ ಬಹಳಷ್ಟು ಜನರಿಗೆ ಏನಾಗುತ್ತೆ ಅಂತಂದರೆ ಪ್ರತಿ ತಿಂಗಳು ಸಂಕಷ್ಟಿ ಚತುರ್ಥಿಯನ್ನು ಆಚರಣೆ ಮಾಡಲಿಕ್ಕೆ ಆಗಲ್ಲ. ಹಾಗಾಗಿ ಈ ಮಂಗಳವಾರ ಅಂಗಾರಕ ಚತುರ್ಥಿ ಏನು ಬರುತ್ತಲ್ವ, ಅಂಗಾರಕ ಸಂಕಷ್ಟಿ ಅಂದರೆ ಮಂಗಳವಾರಕ್ಕೆ ಅಂಗಾರಕ ಅಂತ ಹೇಳ್ತಾರೆ. ಅವತ್ತೇನು ಬರುತ್ತೆ ಅಲ್ವ ಸಂಕಷ್ಟಿ, ಅದು ಒಂದು ಸಂಕಷ್ಟಿ ಚತುರ್ಥಿಯನ್ನು ನಾವು ಆಚರಣೆ ಮಾಡಿದರೂ ಅಷ್ಟೇ ಪುಣ್ಯ ಸಿಗುತ್ತೆ. ಪೂರಾ ವರ್ಷ ಮಾಡಿದಷ್ಟು, ವರ್ಷ ಸಂಕಷ್ಟಿಯನ್ನು ಮಾಡಿದಷ್ಟು ಫಲ ಸಿಗುತ್ತೆ ಅಂತ ಹೇಳಲಾಗುತ್ತದೆ. ಅಂಗಾರಕ ಸಂಕಷ್ಟಿಯ ದಿನ ವಿಘ್ನ ನಿವಾರಣೆ ಆಗುತ್ತದೆ. ಜೀವನದಲ್ಲಿ ಏನಾದರೂ ಕಷ್ಟ ಕಾರ್ಪಣ್ಯಗಳು ಇದ್ದರೆ ಇವತ್ತಿನ ದಿನ ನಾವು ಗಣೇಶನ ಆರಾಧನೆಯನ್ನು ಮಾಡಿದರೆ, ಅಂಗಾರಕ ಸಂಕಷ್ಟಿಯನ್ನು ಆಚರಣೆ ಮಾಡಿದರೆ ನಮ್ಮ ವಿಘ್ನ ನಿವಾರಣೆ ಆಗುತ್ತದೆ ಅಂತ ಹೇಳಲಾಗುತ್ತದೆ. ಆರೋಗ್ಯ ಸಂಪತ್ತು, ಜ್ಞಾನ, ಆರೋಗ್ಯ, ಸಂಪತ್ತು ಮತ್ತು ಸಂತೋಷವನ್ನು ಇವತ್ತಿನ ದಿನ ಪೂಜೆ ಮಾಡೋದರಿಂದ ನಮಗೆ ಲಭಿಸುತ್ತದೆ. ಮತ್ತು ಉತ್ತಮ ದಾಂಪತ್ಯ ಜೀವನ, ಸಂತಾನ ಇವತ್ತಿನ ಪೂಜೆ ಮಾಡೋದರಿಂದ ಸಂತಾನೋತ್ಪತ್ತಿ, ಒಳ್ಳೆಯ ಒಂದು ದೇವರ ಆಶೀರ್ವಾದ, ಗಣಪತಿಯ ಆಶೀರ್ವಾದ ನಮಗೆ ಸಿಗುತ್ತದೆ. ಅಂಗಾರಕ ಚತುರ್ಥಿ ಪೂಜೆ ಮಾಡುವುದರಿಂದ ಹಲವಾರು ನಮ್ಮ ಕಷ್ಟ ಕಾರ್ಪಣ್ಯಗಳು ಸುಖ ಸಮೃದ್ಧಿಯಿಂದ ತುಂಬಿರುತ್ತೆ. ಕಷ್ಟ ಕಾರ್ಪಣ್ಯಗಳು ನಿವಾರಣೆಯಾಗಿ ಇವತ್ತಿನ ದಿನ ಗಣಪತಿ ತುಂಬ ಸಂತುಷ್ಟನಾಗಿ ನಮಗೆ ಆಶೀರ್ವಾದವನ್ನು ಮಾಡ್ತಾನೆ. ಅಂದರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಗಣಪತಿಯ ಪೂಜೆ ಮಾಡುವುದು ಮೊದಲ ಒಂದು ಆದ್ಯತೆ ಇದೆ. ಯಾವುದೇ ಪೂಜೆಯನ್ನು ಮಾಡುವಾಗಲೂ ನಾವು ಫಸ್ಟ್ ಗಣಪತಿಯ ಪೂಜೆಯನ್ನು, ನಾವು ಗಣೇಶನ ಪೂಜೆಯನ್ನು ಮಾಡ್ತೀವಿ ಅಲ್ವಾ. ಹಾಗಾಗಿ ಅದರಲ್ಲೂ ಮಂಗಳವಾರ ದಿನ ನಾವು ಸಂಕಷ್ಟ ಚತುರ್ಥಿಯ ಮಾಡಲಿಕ್ಕೆ ಆಗಲ್ಲ, ಜನರಿಗೆ ಏನಾದರೂ ತೊಂದರೆ ಇದೆ ಅಂತಾದಾಗ ಮಂಗಳವಾರ ದಿನ ಒಂದು ಸಂಕಷ್ಟಿ ಬಂತು ಅಂದರೆ ಅದನ್ನು ನಾವು ಇವತ್ತಿನ ಉಪವಾಸ ಇದ್ದು ಪೂಜೆಯನ್ನು ಮಾಡಿದರೆ ಬಹಳಷ್ಟು ಪುಣ್ಯ ನಮಗೆ ಲಭಿಸುತ್ತದೆ ಅಂತ ಹಿರಿಯರು ಎಲ್ಲರೂ ಮಾಡುವುದನ್ನು ನಾನು ನೋಡಿದ್ದೀನಿ. ನಮ್ಮನೆಯಲ್ಲಿ ಎಲ್ಲರೂ ಮೊದಲಿಂದನೂ ಮಾಡ್ತಾ ಬಂದಿದ್ದರು. ನಮ್ಮ ತಂದೆ ತಾಯಿಯಂದರು ಪ್ರತಿ ಈ ಸಂಕಷ್ಟ ಚತುರ್ಥಿಯನ್ನು ಆಚರಣೆ ಮಾಡ್ತಿದ್ರು. ಅದು ಪೂಜೆ ವಿಧಾನನೂ ನಾನು ಹೇಳ್ತೀನಿ, ನನಗೆ ತಿಳಿದಿದ್ದನ್ನು ನಾನು ಹೇಳ್ತೀನಿ. ನಾವು ಎಲ್ಲ ಸಂಕಷ್ಟಿಯನ್ನು ಎಷ್ಟು ಪೂಜೆ ಮಾಡ್ತೀವೋ ಅದೇ ಥರ, ಯಾವ ರೀತಿ ಪೂಜೆ ಮಾಡ್ತೀವೋ ಅದೇ ಥರ ಅಂಗಾರಕ ಸಂಕಷ್ಟಿ ದಿನವೂ ಪೂಜೆ ಮಾಡೋದು. ನಾವು ಬೆಳಗ್ಗೆ ಎದ್ದು ಬೇಗ ಸ್ನಾನ ಮಾಡಿ, ತಲೆ ಸ್ನಾನ ಮಾಡಿ, ದೇವರ ಪೂಜೆಯನ್ನು ಮಾಡಿ, ದೇವರಿಗೆ ಹೂವಿನ ಅಲಂಕಾರ ಮಾಡಿ, ಗರಿಕೆ ಅಂದರೆ ದೂರ್ವೆ ಅಂತ ಹೇಳ್ತೀವಿ, ಅದನ್ನು ಗಣೇಶನಿಗೆ ಅದು ತುಂಬ ಶ್ರೇಷ್ಠವಾಗಿದ್ದು ಗರಿಕೆ, ಅದನ್ನು 21, 108 ಹೀಗೆ ನಾವು ಎಷ್ಟಾಗುತ್ತೆ ಅಷ್ಟು ದೂರ್ವೆಯನ್ನು ಏರಿಸಬೇಕು. ಹಾಗೆ ಗಣಪತಿಗೆ ಯಾವುದೇ ಕೆಂಪು ಹೂವು, ದಾಸವಾಳ ಹೂವು ಅಥವಾ ಇನ್ಯಾವುದಾದ್ರು ಕೆಂಪು ಹೂವು ಶ್ರೇಷ್ಠ ಅಂತ ಹೇಳ್ತಾರೆ, ಅದು ಇದ್ದರೆ ಅದನ್ನು ಏರಿಸುವುದು ತುಂಬ ಒಂದು ಒಳ್ಳೆಯದು. ಹಾಗೆ ಮತ್ತು ನಾವು ಪೂಜೆ ಮಾಡಿ ಏನಾದರೂ ಪ್ರಸಾದವನ್ನು ನೈವೇದ್ಯಕ್ಕೆ ಅಂತ ಇಡಬೇಕಾಗುತ್ತೆ. ಎಳ್ಳುಂಡೆನೋ ಅಥವಾ ಲಡ್ಡು ಅಥವಾ ಮೋದಕ, ಪ್ರಿಯವಾದದ್ದು ಗಣೇಶನಿಗೆ ಎಲ್ಲರಿಗೂ ಗೊತ್ತಿರುವಂಥದ್ದೇ, ಪಂಚಕಜ್ಜಾಯ, ಇದು ಯಾವುದಾದ್ರೂ ಒಂದು ಇವತ್ತಿನ ದಿನ ಸಂಕಷ್ಟಿಯ ದಿನ ಅದು ನೈವೇದ್ಯವನ್ನು ಮಾಡಿ ದೇವರಿಗೆ, ಗಣೇಶನಿಗೆ ಕೊಡಬೇಕಾಗುತ್ತೆ.
ಆಮೇಲೆ ನಾವು ಉಪವಾಸ ಇರೋದು ತುಂಬ ಒಳ್ಳೆಯದು. ಹಣ್ಣು ಹಾಲು ಈ ಥರ ತಗೊಂಡ್ರೆ ಒಳ್ಳೆಯದು. ನಾನು ಅಂಗಾರಕ ಸಂಕಷ್ಟಿಯನ್ನು ಮಾಡ್ತೀನಿ, ಬಾಕಿ ಯಾವ ಸಂಕಷ್ಟಿಯನ್ನು ನಾನಂತೂ ಮಾಡಲ್ಲ. ಆದರೆ ಮಂಗಳವಾರ ಏನು ಸಂಕಷ್ಟಿ ಬರುತ್ತಲ್ವ ಆ ವಾರ ನಾನು ಆ ಸಂಕಷ್ಟಿಯನ್ನು ನಾನು ತಪ್ಪದೇ ಪಾಲನೆ ಮಾಡ್ತೀನಿ. ನಾವು ಏನು ಉಪವಾಸ ಇದ್ದು ಪೂಜೆ ಮಾಡಿ ರಾತ್ರಿ ಚಂದ್ರ ದರ್ಶನ ಆದಮೇಲೆ ಗಣಪತಿಗೆ ಮತ್ತೆ ಅರ್ಘ್ಯ ಕೊಟ್ಟು, ಚಂದ್ರಂಗೆ ಅರ್ಘ್ಯ ಕೊಟ್ಟು, ಆಮೇಲೆ ಇಲ್ಲಿ ನೈವೇದ್ಯವನ್ನು ಕೊಟ್ಟು ರಾತ್ರಿ ಚಂದ್ರ ದರ್ಶನ ಮಾಡಿಕೊಂಡೇ ಊಟ ಮಾಡಬೇಕಾಗುತ್ತೆ. ಇದು ನಾನು ಸಣ್ಣಿಂದನೂ ನೋಡ್ಕೊಂಡು ಬಂದಿರುವಂತಹ ಒಂದು ನಮ್ಮನೆಯಲ್ಲಿ ಒಂದು ಪದ್ಧತಿ. ನಮ್ಮ ತಂದೆ ಮಾಡ್ತಾ ಇದ್ದಾಗ ನಾವು ನೋಡ್ತಿದ್ವಿ. ಗಣೇಶನ ಆರಾಧನೆ ಮಾಡೋದ್ರಿಂದ, ಅದರಲ್ಲೂ ಸಂಕಷ್ಟಿ ಆಚರಣೆ ಮಾಡೋದ್ರಿಂದ ನಮ್ಮ ಎಲ್ಲ ಕಷ್ಟಗಳು ನಿವಾರಣೆ ಆಗುತ್ತದೆ ಅಂತ ಎಲ್ಲರಿಗೂ ಗೊತ್ತಿರುವಂಥದ್ದು. ಹಾಗೆ ಎಲ್ಲರ ಜೀವನದಲ್ಲಿ ಕಷ್ಟ ನಿವಾರಣೆ ಮಾಡಿ ಆ ಗಣೇಶ ಎಲ್ಲರಿಗೂ ಖುಷಿಯನ್ನು ಕೊಡಲಿ, ಎಲ್ಲರ ಬಾಳಿನಲ್ಲೂ ಎಲ್ಲರ ಜೀವನದಲ್ಲೂ ಅವರ ಇಷ್ಟಾರ್ಥ ಸಿದ್ಧಿಯನ್ನು ಮಾಡಲಿ, ಎಲ್ಲರ ಕಷ್ಟವನ್ನು ನಿವಾರಣೆ ಮಾಡಲಿ, ಎಲ್ಲರ ಇಷ್ಟಾರ್ಥವನ್ನು ಸಿದ್ಧಿ ಮಾಡಲಿ ಅಂತ ಗಣೇಶನಲ್ಲಿ ಪ್ರಾರ್ಥಿಸುತ್ತೇನೆ. ಹಾಗೂ ಎಲ್ಲರಿಗೂ ಮತ್ತೊಮ್ಮೆ ಅಂಗಾರಕ ಸಂಕಷ್ಟಿಯ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ, ಓಂ ನಮೋ ಗಣಪತಿಯೇ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಅಂಗಾರಕ ಸಂಕಷ್ಟಿಯ ಹಾರ್ದಿಕ ಶುಭಾಶಯಗಳು. ಮತ್ತೊಮ್ಮೆ ಧನ್ಯವಾದಗಳು.